ಹಾಯ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ತುಂಬ ಜನ ಕೇಳ್ತಾರೆ, ಹೇರ್ ಪ್ಯಾಕ್ ಹೇಳಿ ಅಂತ ಹೇಳ್ತಾ ಇದ್ದೀರಿ. ಹೇರ್ ಪ್ಯಾಕು, ಸ್ಕಿನ್ ಕೇರು, ಸ್ಕಿನ್ನಿಗೆ ಬೇಕಾಗಿರೋ ಪ್ಯಾಕ್ಸ್ನ ಎಲ್ಲ ಪ್ಯಾಕ್ನು ಕೂಡ ನಾನು ಹೇಳಿದ್ದೆ. ತುಂಬ ಜನ ಕೇಳ್ತಾ ಇದ್ರಿ, ಇಷ್ಟು ಮಕ್ಕಳಿಗೆ ಚಿಕ್ಕ ಚಿಕ್ಕ ಹೇಜ್ ಇದೆ, ಅವ್ರಿಗೆ ಹಾಕ್ಬೋದಾ ಹಾಕ್ಬಾರ್ದ ಅಂತ ಕೇಳ್ತೀನಿ. ನಾನು ಈ ಹೇಜ್ ಆದ್ಮೇಲೆ ನೀವು ಹಾಕಿ ಅಂತ ಹೇಳ್ತಾ ಇದ್ದೆ, ಏಕೆಂದರೆ ಥಂಡಿ ಫೀಲ್ ಆಗುತ್ತೆ, ಶೀತ ಆಗೋ ಒಂದು ಚಾನ್ಸಸ್ ಕೂಡ ಬರ್ಬೋದು ಅಂತ ಹೇಳ್ತಾ ಇದ್ದೆ. ಸೊ ಈ ಒಂದು ನಾನು ರೆಮಿಡಿ ಹೇಳೋದ್ರಿಂದ ನಿಮ್ಮ ಎಲ್ಲ ಚಿಕ್ಕ ಮಕ್ಕಳಿಂದನೂ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ತುಂಬ ಜನಕ್ಕೆ ಡ್ಯಾಂಡ್ರಫ್ ಇರುತ್ತೆ, ಹೇರ್ ಗ್ರೋತ್ ಆಗ್ತಾ ಇರಲ್ಲ, ಸ್ಮೂತ್ ಆಗಿರುತ್ತೆ, ತುಂಬ ಥಿಕ್ನೆಸ್ ಕಡಿಮೆ ಇರುತ್ತೆ, ತುಂಬ ತೆಳು ಇರುತ್ತೆ ಕೂದಲು ಅಂಥವ್ರು, ಮತ್ತು ಹೇರ್ ಬ್ಲ್ಯಾಕ್ ಆಗಿರಲ್ಲ ಅಂಥವ್ರು ಈ ಒಂದು ಹೇರ್ ಆಯಿಲ್ನ ನೀವು ಯೂಸ್ ಮಾಡ್ಬೋದು. ಇದನ್ನ ಫ್ರೆಶ್ ಆಗೇ ಮಾಡ್ಕೊಬೇಕು. ಈಗ ಇವತ್ತು ನಾವು ಅಪ್ಲೈ ಮಾಡ್ತೀವಿ ಅಂದರೆ ಇವತ್ತೇ ನಾವು ಮಾಡ್ಕೊಬೇಕು, ಅದನ್ನು ಅಪ್ಲೈ ಮಾಡಬೇಕು. ಹಾಗೆ ನಾವು ಒನ್ ಟೈಮಿಗೆ ಮಾತ್ರ ಅದನ್ನು ಫ್ರೆಶ್ ಆಗಿ ಮಾಡ್ಕೊಂಡು ಫ್ರೆಶ್ ಆಗಿ ಹೇರಿಗೆ ಅಪ್ಲೈ ಮಾಡಿಬಿಟ್ಟು ನಾವು ಅದನ್ನು ಬಿಡಬೇಕು. ಸೊ ಇದು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ ಡ್ಯಾಂಡ್ರಫ್, ಏರು ತಿಕ್ಕಾಗಿ ಬರೋಕ್ಕೆ, ಹಾಗೆ ಬ್ಲ್ಯಾಕ್ ಆಗೋಕ್ಕೆ, ಹಾಗೆ ಹೇರ್ ತುಂಬ ಸ್ಟ್ರಾಂಗ್ ಆಗಿರೋಕ್ಕೆ ಈ ಒಂದು ಹೇರ್ ಪ್ಯಾಕ್ನ ಹೇಳ್ತಾ ಇದ್ದೀನಿ. ಏನೆಲ್ಲ ಬೇಕು ಅಂತ ಮೊದಲಿಗೆ ಹೇಳ್ತೀನಿ, ಆಮೇಲೆ ಹೇಗೆ ಮಾಡ್ಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಬಂದುಬಿಟ್ಟು ಇದಕ್ಕೆ ಕರ್ಕೆ ಪಾತ್ರೆ, ಕರ್ಕೆ ಹುಲ್ಲು ಅಂತೀವಲ್ಲ ಅದು. ಈ ಹಳ್ಳಿ ಕಡೆ ನಮ್ಮ ಗದ್ದೆ ಬೈಲು ಆ ಸೈಡಲ್ಲೆಲ್ಲ ಸಿಗ್ತಾ ಹೋಗುತ್ತೆ. ಸೊ ಟೌನಲ್ಲಿ ಸಿಗಲ್ಲ, ನಾವು ಈ ಒಂದಿಷ್ಟು ಕಟ್ಟಿರುತ್ತೆ, ಅದಕ್ಕೆ ನಾವು ದುಡ್ಡು ಕೊಟ್ಟು ತೊಗೊಬೇಕಾಗುತ್ತೆ. ಆಮೇಲೆ ಕರ್ಕೆ ಹುಲ್ಲು, ಆಮೇಲೆ ಕರಿಬೇವು. ಈ ಸಾಂಬಾರಿಗೆಲ್ಲ ನಾವು ಹಾಕ್ತೀವಲ್ಲ ಒಗ್ಗರಣೆಗೆ, ಆ ಕರಿಬೇವು ಎರಡೂ ಕೂಡ ನಾವು ಒಂದು ಕಡೆ ತೆಗೆದಿಟ್ಕೋಬೇಕು. ಹಾಗೆ ನೀವು ಯಾವುದೇ ಹೇರ್ ಆಯಿಲ್ನ ಕೂಡ ಯೂಸ್ ಮಾಡೋದಕ್ಕಿಂತ ಮುಂಚೆ ಕೊಕೊನೆಟ್ ಆಯಿಲ್, ಕೊಕೊನೆಟ್ ಆಯಿಲಿಗೆ ಈ ಎರಡನ್ನ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ. ಯಾಕೆಂದರೆ ನಾನು ಯೂಸ್ ಮಾಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಈಗ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. 1 ಕಪ್ಪಷ್ಟು ನಾನು ಕರ್ಕೆ ಹುಲ್ಲನ್ನ ತೊಗೊತಾ ಇದ್ದೀನಿ. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು 2-3 ಸಲ ತೊಳೆದ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ನಾನು ಕರಿಬೇವು, ಅದನ್ನು 4ರಿಂದ 5 ಕಡ್ಡಿಯಷ್ಟು ತೊಗೊಂಡು ಅದನ್ನು ಬಿಡಿಸಿ ಹಾಕ್ಕೊಬೇಕು. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಬೇಕು. ಅಂದರೆ ರುಬ್ಬಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ನೀಟಾಗಿ ರುಬ್ಕೊಬೇಕು. ತೀರಾ ದಪ್ಪನೂ ಬೇಡ, ತೀರಾ ತೆಳುನೂ ಬೇಡ, ನಾರ್ಮಲಾಗಿ ರುಬ್ಕೊಂಡ್ರೆ ಸಾಕು. ತುಂಬ ತೆಳು ರುಬ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ, ನಾವು ಹೆಂಗಿರು ಸೋಸ್ಕೊತೀವಲ್ಲ. ಸೊ ಹಾಗಾಗಿ ನೀಟಾಗಿ ಸೋಸ್ಕೊಬೇಕು. ಅದನ್ನು ಸೋಸ್ಕೊಂಡಾದ್ಮೇಲೆ ಒಂದು ಬೌಲಿಗೆ ನಾವು ಶಿಫ್ಟ್ ಮಾಡಿ ಇಟ್ಕೊಬೇಕು. ಆಮೇಲೆ ಈ ಕಡೆ ಒಂದು ಪಾತ್ರೆ ನಾವು ತೆಗೆದಿಟ್ಕೊಬೇಕು. ಯಾವುದೇ ರೀತಿ ನಾವು ಅದರಲ್ಲಿ ಸಾಂಬಾರು ಈ ಥರ ಮಾಡಿರಬಾರ್ದು. ಇವಾಗ ಹಾಲಾಗಿರ್ಬೋದು, ರಾಗಿ ಮಾಲ್ಟ್ ಇಂಥ ಐಟಮ್ ಮಾಡಿರ್ತೀವಲ್ಲ ಅಂಥ ಪಾತ್ರೆ ನಾವು ತೊಗೊಬೇಕು. ಯಾವುದೇ ರೀತಿ ಖಾರ ಐಟಮ್ ಮಾಡಿರಬಾರ್ದು. ಅದಕ್ಕೆ ನಾವು 1 ಕಪ್ಪಷ್ಟು ಆಯಿಲ್ನ ಹಾಕ್ಕೊತ ಇದ್ದೀವಿ. ನಿಮಗೆ ಏರಿಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಇದನ್ನು ಒಂದು ಅರ್ಧ ಕಪ್ಪಷ್ಟು ನೀವು ಏನು ಪೇಸ್ಟ್ ಮಾಡಿರ್ತೀವೋ ಅದನ್ನು ಹಿಡ್ಕೊಳ್ಳಿ. ಆ 1 ಕಪ್ಪು ಆಯಿಲಿಗೆ ಈ ಒಂದು ಅರ್ಧ ಕಪ್ಪಷ್ಟು ರಸನ ಹಾಕಿದಾಗ ನೀಟಾಗಿ ಕುದಿ ಬರುತ್ತೆ. ಅದು ಕುದಿ ಬಂದಾಗ ಬಬಲ್ ಟೈಪ್ ಬರುತ್ತೆ. ಅದು ಆವಾಗ ನೀರಿನ ಅಂಶ ಇನ್ನೂ ಇದೆ ಅಂತ. ಆ ಬಬಲ್ ಟೈಪಲ್ಲಿ ಯಾವಾಗ ಸ್ಟಾಪ್ ಆಗುತ್ತೋ ಆವಾಗ ಅದರಲ್ಲಿ ನೀರಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಇವಾಗ ನಾನು ಕುದೀತಾ ಇದೆ, ಬೇಕಾದ್ರೆ ನೀವು ನೋಡ್ಬೋದು, ಇಲ್ಲಿ ತುಂಬ ಬಬಲ್ ಬರ್ತಾ ಇದೆ, ಬಬಲ್ಸ್ ಟೈಪಲ್ಲಿ. ಸೊ ಇಲ್ಲಿ ತುಂಬ ನೀರಿನ ಅಂಶ ಇದೆ ಅಂತ. ಈ ಬಬಲ್ ಟೈಪಲ್ಲಿ ಯಾವಾಗ ಸ್ಟಾಪ್ ಆಗುತ್ತೋ ಆವಾಗ ಅದು ನೀರಿನಂಶ ಎಲ್ಲ ಹೋಗಿ ಎಣ್ಣೆ ಮಾತ್ರ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಫುಲ್ಲು ನಮಗೆ ಎಣ್ಣೆಗೆ ಕನ್ವರ್ಟ್ ಆಗಿದೆ. ಸೊ ಇದನ್ನು ನಾವು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಬೇಕು. ಶಿಫ್ಟ್ ನೀವು ಸೋಸ್ಕೊಂಡಾದರೂ ಮಾಡ್ಕೋಬೋದು, ಸೊ ಹಾಗೆ ಕೂಡ ಮಾಡ್ಕೋಬೋದು. ಏಕೆಂದರೆ ಫಸ್ಟಲ್ಲೇ ಸೋಸ್ಕೊಂಡಿರ್ತೀವಿ, ಹಾಗಾಗಿ ನಿಮಗೆ ಒಂಥರ ಹಿಂಸೆ ಆಯಿತು ಅಂದರೆ, ಇರಿಟೇಷನ್ ಆಯಿತು ಅಂದರೆ ನೀವು ಒಂದು ಬೌಲಿಗೆ ಶಿಫ್ಟ್ ಕೂಡ ಮಾಡ್ಕೋಬೋದು. ಸೊ ಇದನ್ನು ನಾವು ವೀಕ್ಲಿ 2 ಟೈಮು, ವೀಕ್ಲಿ 3 ಟೈಮು, ಇಲ್ಲ ನೀವು ಆಯಿಲ್ನ ಯಾವ ರೀತಿ ಯೂಸ್ ಮಾಡ್ತೀರೋ ಸೊ ಅದೇ ರೀತಿ ನೀವು ಈ ಆಯಿಲ್ನ ನೀವು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನಾವು ಏನೇ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀಟಾಗಿ ತಲೆನ ಸಿಗ್ನ ಬಿಡಿಸ್ಕೊಬೇಕು. ಸಿಗ್ಗೆಲ್ಲ ಬಿಡಿಸ್ಕೊಂಡು ಆದಮೇಲೆ ನಾವು ಏರನ್ನು ಭಾಗ ಮಾಡಿಬಿಟ್ಟು ಅಪ್ಲೈ ಮಾಡ್ತಾ ಬರಬೇಕು. ಸೊ ಇದನ್ನು ನೀವು ವೀಕ್ಲಿ 2 ಟೈಮ್ಸು ಆಯಿಲ್ನ ಅಪ್ಲೈ ಮಾಡಿ 1 ಡೇ ನೀವು ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡ್ತಾ ಬಂದರೆ ಹೇರ್ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಕೆಳಗಡೆ ಒಂದು ಹೇರ್ ಪ್ಯಾಕ್ ಹಾಕಿರ್ತೀನಿ, ನೀವು ಅದನ್ನು ಒಂದು ಸಲ ಕೂಡ ಚೆಕ್ ಮಾಡ್ಕೊಬೋದು. ಯಾಕೆಂದರೆ ಅದು ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಕ್ಕಿದೆ. ತುಂಬ ಬೆಸ್ಟು ನನಗೆ ಅದೊಂದು ಹೇರ್ ಪ್ಯಾಕು. ಅಂದರೆ ತುಂಬ ಎಲ್ಲದೂ ಹೇರ್ ಪ್ಯಾಕ್ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಬಟ್ ನಾನು ರೆಗ್ಯುಲರಾಗಿ ಯೂಸ್ ಮಾಡಿದ್ದು ಅದೊಂದು ಹೇರ್ ಪ್ಯಾಕು, ಅದನ್ನು ಕೂಡ ಹಾಕಿರ್ತೀನಿ. ನೀವು ಅದನ್ನು ಒಂದು ಸಂಡೇ ಟೈಮಲ್ಲಿ ನೀವು ಅದೊಂದು ಹೇರ್ ಪ್ಯಾಕ್ನ ಯೂಸ್ ಮಾಡಿ, ಇನ್ನು ಮಂಡೇ ಮತ್ತು ಥರ್ಸ್ಡೇ ಈ ಥರ ಆಯಿಲ್ನ ಯೂಸ್ ಮಾಡ್ತಾ ಬನ್ನಿ. ಇವಾಗ ನಾವು ಯಾವಾಗ್ಲೂ ಹೇರ್ ಪ್ಯಾಕ್ ಕೂಡ ಹಾಕ್ಕೊಬಾರ್ದು, ಆಯಿಲು ಹಾಕ್ತಾ ಇರಬೇಕು, ಹೇರ್ ಪ್ಯಾಕ್ನೂ ಕೂಡ ಹಾಕ್ತಾ ಬರಬೇಕು. ಸೊ ಈ ಒಂದು ಹೇರ್ ಪ್ಯಾಕು ನಮಗೆ ಎಷ್ಟು ಬೆನಿಫಿಟ್ ಅಂದರೆ, ನಮ್ಮ ಹೇರ್ ತುಂಬ ಸ್ಟ್ರಾಂಗ್ ಆಗುತ್ತೆ, ಹಾಗೆ ತಿಕ್ಕಾಗಿ ಬರುತ್ತೆ, ಮತ್ತು ಡ್ಯಾಂಡ್ರಫ್ ಅಂತೂ ಕಂಪ್ಲೀಟಾಗಿ ನಮಗೆ ಹೋಗ್ತಾ ಹೋಗುತ್ತೆ. ಆಮೇಲೆ ನಮ್ಮ ಹೇರ್ ತುಂಬ ಬ್ಲ್ಯಾಕ್ ಆಗ್ತಾ ಬರುತ್ತೆ, ತುಂಬ ಸ್ಟ್ರಾಂಗ್ ಆಗಿ ಹೋಗ್ತಾ ಹೋಗುತ್ತೆ. ಸೊ ಈ ಥರ ನೀಟಾಗಿ ಭಾಗ ಮಾಡಿಬಿಟ್ಟು ನೀಟಾಗಿ ಅಪ್ಲೈ ಮಾಡಿ. ಯಾವುದೇ ರೀತಿ ನೀವು ತಲೆಗೆ ಬಾಚಣಿಕೆ ಹಾಕೋಕ್ಕೆ ಹೋಗ್ಬೇಡಿ, ಕೋಮ್ನ ಯೂಸ್ ಮಾಡಬೇಡಿ ಆಯಿಲ್ ಅಪ್ಲೈ ಆದಮೇಲೆ.
ಒನ್ ಡೇ ಬಿಟ್ಟು ಅದು ನೆಕ್ಸ್ಟ್ ನೀವು ಹೇರ್ನ ವಾಶ್ ಮಾಡಬೇಕು. ತುಂಬ 3 ಡೇಸ್ ಎಲ್ಲ ಬಿಡೋಕೆ ಹೋಗ್ಬಿಡಿ ಆಯಿಲ್, ಯಾಕೆಂದರೆ ಅದು ಟೆಂಪ್ರವರಿ ಇರೋದೇ ನಮಗೆ 12 hours ಅಷ್ಟೇ, 1-2 hours. ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಅಂದರೆ ನೀವು ನೈಟ್ ಅಪ್ಲೈ ಮಾಡಿ ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ಅದು ವಾಶ್ ಮಾಡ್ಬೋದು ಆ ಥರ. ಇಲ್ಲ 1 ಡೇ ಫುಲ್ ಬಿಟ್ಟು ಅದು ನೆಕ್ಸ್ಟ್ ಡೇನೂ ಕೂಡ ವಾಶ್ ಮಾಡ್ಬೋದು. ತುಂಬ 3-4 ಡೇಸ್ ಎಲ್ಲ ನೀವು ಬಿಡೋಕೆ ಹೋಗ್ಬೇಡಿ ಆಯಿಲ್ನ, ಈ ಥರ ಬಿಟ್ಬಿಟ್ಟು ಹೇರ್ನ ವಾಶ್ ಮಾಡ್ಬೋದು. ಸೊ ನಿಮಗೆ ತುಂಬ ಇರಿಟೇಷನ್ ಆಯಿತು ಅಂದರೆ ಒಂದು 3 hours ಬಿಟ್ಬಿಟ್ಟು ನೀವು ಹೇರ್ನ ವಾಶ್ ಮಾಡ್ಬೋದು. ಸೊ ಇದಂತೂ ನಂಗೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೂಡ ಸಿಕ್ಕಿದೆ, ಮತ್ತು ಹೇರ್ ಫಾಲ್ ಆಗೋದು ತುಂಬ ಕಡಿಮೆ ಮಾಡುತ್ತೆ. ಯಾಕೆಂದ್ರೆ ನಾವು ಅದಕ್ಕೆ ಕರ್ಕೆ ಹುಲ್ಲ ಹಾಕಿರ್ತೀವಿ, ಹಾಗೆ ಕರಿಬೇವು ಹಾಕಿರ್ತೀವಿ. ಇವಾಗ ನೀವು ಕೇಳ್ಬೋದು ಪ್ಯಾರಾಚೂಟ್ ಆಯಿಲಲ್ಲೇ ನಾವು ಇದು ಮಾಡ್ಬೋದು ಅಂತ, ಅದರಲ್ಲೇ ಮಾಡಬೇಕು. ಯಾಕೆ ನಂಗೆ ಅದ್ರಲ್ಲಿ ಮಾಡಿದಾಗಲೇ ನಂಗೆ ರಿಸಲ್ಟ್ ಸಿಕ್ಕಿದ್ದು. ಮತ್ತು ನೀವು ಗಾಣದಲ್ಲಿ ನಾವು ಕೊಬ್ಬರಿನ ಕೊಟ್ಬಿಟ್ಟು ಇದು ಮಾಡ್ಕೊಂಬರ್ತೀವಲ್ಲ, ಆ ಆಯಿಲಲ್ಲೂ ಕೂಡ ನೀವು ಮಾಡ್ಕೊಬೋದು. ಬೆಸ್ಟು ನನಗೆ ಅನಿಸಿದ ಪ್ರಕಾರ ನೀವು ಗಾಣದಲ್ಲಿ ಹಾಕಿಸ್ಕೊಂಬರ್ತೀರಲ್ಲ ಎಣ್ಣೆ, ಅದು ತುಂಬ ಚೆನ್ನಾಗಿ ಇನ್ನೂ ಯೂಸ್ ಆಗಿ ಇದ್ರಕ್ಕಿಂತ ಇನ್ನೂ ಚೆನ್ನಾಗಿ ನಮಗೆ ರಿಸಲ್ಟ್ ಕೂಡ ಕೊಡುತ್ತೆ. ಸೊ ಈ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ.